ಈಗೆಲ್ಲರೂ ಭಾಷಣ ಹೊಡಿತಾರೆ. ಬಟ್ ಮಹಿಪಾಲ್ ಸಿಂಗ್ ಅಂತ ಏನು ಅಕೌಂಟ್ಸ್ ನ ಸೂಪರ್ವೈಸರ್ ಇದ್ರು, ಅವರು ಬಹಳ ವರ್ಷಗಳಿಂದನೇ ಹೇಳಿದ್ರು ಎಲ್ಲೋ ಒಂದ್ ಕಡೆ ಕ್ಯಾಶ್ ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಅಂತ. ಅದನ್ನ ಹೇಳಿದ್ದಕ್ಕೆ ಕೆಲಸದಿಂದಾನೇ ತೆಗೆದಿದ್ರು ಟ್ರಸ್ಟಿಗಳು. ಆಗಲಿಂದಲೂ ಕೂಡ ಬಹಳಷ್ಟು ಅವ್ಯವಹಾರಗಳ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯವರು, SP ಪಾರ್ಟಿಯವರು ಬಹಳಷ್ಟು ಬಾರಿ ಅಲಿಗೇಷನ್ ಮಾಡಿದ್ರು ಕೂಡ ಟ್ರಸ್ಟಿಗಳಾಗ್ಲಿ ಉತ್ತರ ಪ್ರದೇಶ ಸರ್ಕಾರವಾಗ್ಲಿ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇವನ್ ಅಯೋಧ್ಯೆಯ ಜಿಲ್ಲಾಧಿಕಾರಿಗಳು ಕೂಡ ಇದರ ಒಂದು ಟ್ರಸ್ಟಿ ಮೆಂಬರ್ ಇದ್ದಾರೆ. ಸೊ ಪದೇ ಪದೇ ಅವ್ಯವಹಾರದ ಬಗ್ಗೆ ಮಾತುಗಳು, ಅಕ್ರಮದ ಬಗ್ಗೆ ಮಾತುಗಳು ಕೇಳಿ ಬಂದಾಗ ಬೇಕು ಅಂತಾನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ತರದಲ್ಲಿ ಆರೋಪ ಮಾಡಿದವ್ರ ಮೇಲೆನೆ ಗೂಬೆ ಕೂರಿಸ್ತಾ ಇದ್ರು. ಇವತ್ತು ಒಬ್ರನ್ನು ಬಿಡಲ್ಲ ಅಂತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ಸಣ್ಣ ಪುಟ್ಟ ಕೆಲಸಗಾರರನ್ನ ನೀವು ದೋಷಿ ಮಾಡ್ತಾ ಇದ್ದೀರಾ, ಆದ್ರೆ ನಿಜವಾದ ಕಲ್ಪ್ರಿಟ್ ಬೇರೆ ಇದ್ದಾರೆ, ಅವರ ನೆರಳಿನ ಅಡಿಯಲ್ಲಿ ಇದೆಲ್ಲ ನಡೀತಾ ಇದೆ, ಅವ್ರು ಯಾರು ಅಂತ ಕಂಡಿಡಿದು ಫಸ್ಟ್ ಅವ್ರನ್ನ ಒಳಗಾಕಿ. ಸಣ್ಣ ಪುಟ್ಟದವ್ರ ಮೇಲೆ ಗೂಬೆ ಕೂರಿಸಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ. ಯಾರನ್ನೋ ಬಚಾವ್ ಮಾಡೋದಕ್ಕೆ ಯೋಗಿ ಮತ್ತು ಮೋದಿ ಸರ್ಕಾರ ಈಗ ಟ್ರೈ ಮಾಡ್ತಾ ಇದೆ ಅನ್ನುವಂತ ಮಾತಿದೆ. ಆದ್ರೆ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ ಯೋಗಿ ಅಥವಾ ಮೋದಿ ಸರ್ಕಾರದ ಮೇಲೆ ಅಲ್ಲ, ಶ್ರೀರಾಮನ ಮೇಲೆ. ಯಾಕಂದ್ರೆ ಶ್ರೀರಾಮ ತನ್ನ ಹುಂಡಿ ಕಾಸು ಜೊತೆಗೆ ಅವ್ಯವಹಾರ ಅಕ್ರಮ ಮಾಡಿದವ್ರನ್ನ ಒಬ್ರನ್ನು ಸುಮ್ನೆ ಬಿಡಲ್ಲ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ದೇವ್ರು. ಯಾಕೆ ಅಂತಂದ್ರೆ ಕಾನೂನು ಮತ್ತು ಸರ್ಕಾರದ ಕಣ್ಣಿನಲ್ಲಿ ತಪ್ಪಿಸ್ಕೋಬಹುದು, ಆದ್ರೆ ದೇವರ ಕಣ್ಣಿನಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ.